Hey everyone, welcome back to Challenge to Champion podcast, where we share stories of inspiration, resilience, and transformation. I am your host Nishant, and today we are diving into the life of someone who's often in the limelight but rarely celebrated for his personal battles and triumphs. Yes, I am talking about none other than the famous Bollywood actor ಅಭಿಷೇಕ್ ಬಚ್ಚನ್. ಅಭಿಷೇಕ್ ಬಚ್ಚನ್ ಈ ಹೆಸರು ತಕ್ಷಣವೇ ಭಾರತದ ಅತ್ಯಂತ ಪ್ರಸಿದ್ಧ ಚಲನಚಿತ್ರ ಕುಟುಂಬಗಳಲ್ಲಿ ಒಂದನ್ನು ನೆನಪಿಸುತ್ತೆ. ಯು ನೋ ದ್ಯಾಟ್ ಹಿ ವಾಸ್ ದಿ ಸನ್ ಆಫ್ ದಿ ಲೆಜೆಂಡರಿ ಆಕ್ಟರ್ ಅಮಿತಾಬ್ ಬಚ್ಚನ್ ಆ್ಯಂಡ್ ಆಕ್ಟ್ರೆಸ್ ಜಯಾ ಬಚ್ಚನ್. ಅಭಿಷೇಕ್ ಬಚ್ಚನ್ ಬಾಲಿವುಡ್ ರಾಜಮನೆತನದ ನೆರಳಿನಲ್ಲಿ ಬೆಳೆದರು. ಆದರೆ ಅನೇಕ ಜನರಿಗೆ ತಿಳಿದಿಲ್ಲ ಅವರ ಯಶಸ್ಸಿನ ಪಯಣ ಅಂದುಕೊಂಡಷ್ಟು ಸುಲಭ ಆಗಿರಲಿಲ್ಲ ಅಂತ. ಅಭಿಷೇಕ್ ಬಚ್ಚನ್ ತಮ್ಮ ಚಿಕ್ಕ ವಯಸ್ಸಿನಲ್ಲೇ ಡಿಸ್ಲೆಕ್ಸಿಯಾದಿಂದ ಬಳಲ್ತಾ ಇದ್ದರು. ಡಿಸ್ಲೆಕ್ಸಿಯಾ ಒಂದು ಕಲಿಕೆಗೆ ಸಂಬಂಧಪಟ್ಟ ಕಾಯಿಲೆ. ಅದು ಓದೋದಾಗಿರ್ಬೋದು, ಬರೆಯೋದಾಗಿರ್ಬೋದು ಮತ್ತು ಭಾಷಾ ಗ್ರಹಿಕೆಯ ಮೇಲೆ ಪರಿಣಾಮ ಬೀರುತ್ತೆ. ಇದು ಶಿಕ್ಷಣ ತಜ್ಞರಿಗೆ ಒಂದು ವಿಶೇಷ ಸವಾಲಾಗಿ ಪರಿಣಮಿಸಿದೆ. ಶೈಕ್ಷಣಿಕ ಯಶಸ್ಸನ್ನು ಒಂದು ಬುದ್ಧಿವಂತಿಕೆಯ ಏಕೈಕ ಮಾರ್ಕರ್ ಆಗಿ ಕಾಣುವ ಸಮಾಜದಲ್ಲಿ ಇದು ಯುವ ಅಭಿಷೇಕ್ ಬಚ್ಚನ್ ಅವರಿಗೆ ಗಮನಾರ್ಹ ಅಡಚಣೆಯಾಗಿತ್ತು. ಜಸ್ಟ್ ಇಮ್ಯಾಜಿನ್, ನಿರೀಕ್ಷೆಗಳು ಗಗನಕ್ಕೇರಿರುವ ಕುಟುಂಬದಲ್ಲಿ ನೀವು ಬೆಳೀತಾ ಇದ್ದೀರಿ. ಅಲ್ಲಿ ನಿಮ್ಮ ಸುತ್ತಲೂ ಇರುವ ಪ್ರತಿಯೊಬ್ಬರೂ ಉತ್ತಮವಾಗಿದ್ದಾರೆ ಮತ್ತು ನೀವು ನಿಮ್ಮ ನಿಯಂತ್ರಣಕ್ಕೆ ಮೀರಿದ ಯಾವುದೋ ಸಮಸ್ಯೆಯ ವಿರುದ್ಧ ಹೋರಾಡ್ತಾ ಇದ್ದೀರಿ. ಆವಾಗ ನಿಮ್ಮ ಮನಸ್ಸು ಹೇಗಿರುತ್ತೆ ಅಂತ ಒಂದು ಸಾರಿ ಯೋಚಿಸಿ. ಆದರೆ ಅಭಿಷೇಕ್ ಬಚ್ಚನ್ ಅವರು ಎಂದಿಗೂ ಡಿಸ್ಲೆಕ್ಸಿಯಾ ಅವರನ್ನು ಡಿಫೈನ್ ಮಾಡಲು ಬಿಡಲಿಲ್ಲ. ಅವರ ಪೋಷಕರ ಬೆಂಬಲದಿಂದ ಅವರು ತಮ್ಮ ಸ್ಥಿತಿಯನ್ನು ಮ್ಯಾನೇಜ್ ಮಾಡಲು ಕಲಿತರು ಮತ್ತು ಮುಖ್ಯವಾಗಿ ಹಿ ಬಿಲೀವ್ಡ್ ಹಿಮ್ಸೆಲ್ಫ್. ಶೈಕ್ಷಣಿಕ ಸವಾಲುಗಳ ನಡುವೆಯೂ ಅಭಿಷೇಕ್ ಬಚ್ಚನ್ ತಮ್ಮ ನಟನೆಯಲ್ಲಿನ ಉತ್ಸಾಹವನ್ನು ಮುಂದುವರಿಸಲು ನಿರ್ಧರಿಸಿದರು. ಇನ್ ದಿ ಇಯರ್ ಆಫ್ 2000 ಅವರ ಬಾಲಿವುಡ್ನ ಚೊಚ್ಚಲ ಚಿತ್ರ ರೆಫ್ಯೂಜಿ ಬಾಕ್ಸ್ ಆಫೀಸ್ನಲ್ಲಿ ಅಷ್ಟೇನು ದಾಖಲೆಗಳನ್ನು ಮಾಡಲಿಲ್ಲ. ವಾಸ್ತವವಾಗಿ ಅವರು ಅನೇಕ ವರ್ಷಗಳಿಂದ ಕಠಿಣ ಟೀಕೆಗಳನ್ನು ಎದುರಿಸಿದರು, ನಿರಂತರ ಹೋಲಿಕೆಗಳನ್ನು ಎದುರಿಸಿದರು. ಅವರ ತಂದೆ ಮತ್ತು ವಿಫಲವಾದ ಚಲನಚಿತ್ರಗಳ ಸರಮಾಲೆಯಿಂದ ಅವರ ಕತೆ ನಿಜವಾಗಲೂ ಪ್ರತಿಯೊಬ್ಬರಿಗೂ ಇನ್ಸ್ಪೈರ್ ಮಾಡುತ್ತೆ. ಎಷ್ಟೋ ಜನ ತಮ್ಮ ವೈಯಕ್ತಿಕ ಸಮಸ್ಯೆಯಿಂದ ತಾವು ಕಂಡ ಕನಸನ್ನೇ ಕೈ ಬಿಟ್ಟಿರಬಹುದು, ಆದರೆ ಅಭಿಷೇಕ್ ಬಚ್ಚನ್ ಹಾಗೆ ಮಾಡಲಿಲ್ಲ. ಅವರು ತಮ್ಮ ಕುಶಲತೆಯನ್ನು ಗೌರವಿಸಿದರು ಮತ್ತು ತಮ್ಮ ಸಾಮರ್ಥ್ಯದ ಮೇಲೆ ಇರುವ ತಮ್ಮ ದೃಷ್ಟಿಯನ್ನು ಕೇಂದ್ರೀಕರಿಸಿದರು. 2004ರಲ್ಲಿ ಯುವ ಮತ್ತು ಧೂಮಲ್ಲಿ ಅವರ ಅದ್ಭುತ ಪ್ರದರ್ಶನವೂ ಬಂತು. ಆ್ಯಂಡ್ ಇವೆಂಚುಯಲಿ ಹಿ ಗೇನ್ಡ್ ಅ ಸಿಗ್ನಿಫಿಕೆಂಟ್ ರೆಕಗ್ನಿಷನ್. ಅಭಿಷೇಕ್ ಬಚ್ಚನ್ ಅವರ ಪ್ರಯಾಣ ಕೇವಲ ಸಿನಿಮಾದಲ್ಲಿ ಮಾತ್ರ ಸಕ್ಸಸ್ಸನ್ನು ಹುಡುಕುವ ಬಗ್ಗೆ ಅಲ್ಲ, ಅದು ಅವರಿಗೆ ಸಕ್ಸಸ್ ಅಂದರೆ ಏನು ಅಂತ ಮರು ವ್ಯಾಖ್ಯಾನಿಸುವ ಬಗ್ಗೆ ಆಗಿತ್ತು. ಅವರು ಇನ್ನೊಬ್ಬ ಅಮಿತಾಬ್ ಬಚ್ಚನ್ ಆಗಲು ಪ್ರಯತ್ನಿಸಲಿಲ್ಲ. ಅವರು ತಮ್ಮದೇ ಆದ ಮಾರ್ಗವನ್ನು ಕಂಡುಕೊಂಡರು. ಇನ್ ಮೆನಿ ಇಂಟರ್ವ್ಯೂಸ್ ಅಭಿಷೇಕ್ ಬಚ್ಚನ್ ಆಗಾಗ ಮಾತಾಡ್ತಾ ಇರ್ತಾರೆ. ಅವರು ಡಿಸ್ಲೆಕ್ಸಿಯಾವನ್ನು ಹೇಗೆ ನಿಭಾಯಿಸಬೇಕೆಂಬುದನ್ನು ಕಲಿತರು, ಅವರ ಹೋರಾಟಗಳು ಅವರ ಮನಸ್ಥಿತಿಯನ್ನು ಹೇಗೆ ರೂಪಿಸಿದವು ಮತ್ತು ವೈಫಲ್ಯವು ಅವರನ್ನು ಹೇಗೆ ಹೆಚ್ಚು ಚೇತರಿಸಿಕೊಳ್ಳುವಂತೆ ಮಾಡಿತು ಅನ್ನೋದರ ಬಗ್ಗೆ ಮಾತನಾಡಿದ್ದಾರೆ. ಇಂದು ಅಭಿಷೇಕ್ ಬಚ್ಚನ್ ಸಕ್ಸಸ್ಫುಲ್ ಆ್ಯಕ್ಟರ್ ಮಾತ್ರವಲ್ಲ, ಒಬ್ಬ ನಿರ್ಮಾಪಕ ಮತ್ತು ಉದ್ಯಮಿಯೂ ಹೌದು. ಗುರು ಮತ್ತು ಬ್ರಿತ್ನಂತಹ ಚಿತ್ರಗಳಲ್ಲಿನ ಅವರ ಕೆಲಸ ಅವರ ಅದ್ಭುತವಾದ ಬಹುಮುಖತೆಯನ್ನು ತೋರಿಸಿದೆ. ಅವರು ತಮ್ಮ ವ್ಯಾಪಾರ ಕುಶಾಲಾಗ್ರಮತಿಯನ್ನು ಪ್ರದರ್ಶಿಸುವ ಕ್ರೀಡಾ ತಂಡಗಳು ಮತ್ತು ಸಾಹಸಗಳನ್ನು ಹೊಂದಿದ್ದಾರೆ ಮತ್ತು ಎಲ್ಲದರ ಮೂಲಕ ಅವರು ಡಿಸ್ಲೆಕ್ಸಿಯಾ ಜಾಗೃತಿಗಾಗಿ ವಕೀಲರಾಗಿದ್ದಾರೆ. ಇತರರನ್ನು ಪ್ರೇರೇಪಿಸಲು ಅವರ ಸ್ವಂತ ಹೋರಾಟಗಳ ಬಗ್ಗೆ ಮಾತನಾಡ್ತಾರೆ. ಹಾಗಾದರೆ ಅಭಿಷೇಕ್ ಬಚ್ಚನ್ ಅವರ ಪ್ರಯಾಣದಿಂದ ನಾವೇನು ಕಲಿಯಬಹುದು? ಫಸ್ಟ್, ದಟ್ ಅವರ್ ಚಾಲೆಂಜ್ ಡೋಂಟ್ ಡಿಫೈನ್ ಅಸ್, ಅವರ್ ಡಿಟರ್ಮಿನೇಷನ್ ಡಸ್. ಅವರ ಕಲಿಕೆಯ ಅಸಾಮರ್ಥ್ಯದ ಹೊರತಾಗಿಯೂ, ನಿರಂತರ ಹೋಲಿಕೆಗಳ ಹೊರತಾಗಿಯೂ ಮತ್ತು ವರ್ಷಗಳ ವೈಫಲ್ಯದ ಹೊರತಾಗಿಯೂ ಅಭಿಷೇಕ್ ಬಚ್ಚನ್ ಸ್ಟೇಡ್ true to his dreams. He teaches us that it's okay to fall down, but what truly matters is getting back up again and again. ಅಂದರೆ ಕೆಳಗೆ ಬೀಳುವುದೇನೋ ಸರಿ,
ಆದರೆ ಮತ್ತೆ ಮತ್ತೆ ಮೇಲಕ್ಕೆ ಎದ್ದು ಬರುವುದೇ ಮುಖ್ಯ ಎಂಬುದನ್ನು ಅಭಿಷೇಕ್ ಬಚ್ಚನ್ ಅವರ ಜೀವನ ನಮಗೆ ಕಲಿಸುತ್ತೆ. ನೀವು ಅಥವಾ ನಿಮಗೆ ತಿಳಿದಿರುವ ಯಾರಾದರೂ ಕಲಿಕೆಯಲ್ಲಿ ಅಸಮರ್ಥತೆ ಅಥವಾ ಯಾವುದೇ ಸವಾಲನ್ನು ಎದುರಿಸುತ್ತಿದ್ದರೆ ಅಭಿಷೇಕ್ ಬಚ್ಚನ್ ಅವರ ಕಥೆಯನ್ನು ಒಂದು ಬಾರಿ ನೆನಪಿಸಿಕೊಳ್ಳಿ. ಯಶಸ್ಸಿಗೆ ಯಾವುದೇ ಮಾರ್ಗವಿಲ್ಲ ಮತ್ತು ಪರಿಶ್ರಮವು ಕಠಿಣ ಅಡೆತಡೆಗಳನ್ನೂ ಸಹ ಜಯಿಸುತ್ತದೆ ಎಂಬುದನ್ನು ನೆನಪಿಸುತ್ತದೆ. A reminder that there is no set path to success and the perseverance can overcome even the thoughts obstacles. So listeners, thank you for tuning in today. I hope Abhishek Bachchan's story has left you feeling inspired and ready to face your own challenges head on. If you enjoyed this episode, don't forget to subscribe, Challenge to Champion podcast and share this with someone who might need a little motivation. Until next time, keep believing in yourself and keep pushing forward. Take care and bye bye.